ಶ್ರೀಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣ್ಯವರ್ಜಿತಮಧುಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸಿರಿಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದೀರಯೇತ್. ನಾರಾಯಣಂ ಗುಣೇ ಸರ್ವೇ ರುಜಿಂತದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಚ ನತ್ವಾ ಸೂತ್ರಾತ್ರ ಉಚ್ಯತೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭಾವಾವನಿಮಗಃ. ನಮಃ ಸ್ವಾಮಿ ರಾಮಪ್ರೀತಾಂ ಹನುಮಾನ್ ಗುರುಗುಣಾಃ. ನಮಸ್ತುಭ್ಯಂ ಭೀಮಪ್ರಭತ ಕೃಷ್ಣೇಷ್ಟ ಭಗವಾನ್. ನಮಃ ಶ್ರೀಮನ್ಮದ್ದ ಪ್ರದ್ಯುಷ ಸದೃಶಂ ನೋ ಜಯ ಜಯಃ. ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿಪರಾಯಣಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಹ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾವಿಘ್ನಕರಬ್ಜೋತ್ತಾನ್ ಪಂಚಾಷಟ್ವರ್ಷಪೋಷಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ಯೋಗಿನ್ಯಾಯ ಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ತುರೇತ್ ತೇನ ವಿಘ್ನಂ ಪ್ರಣಶ್ಯಾಂತಿ ಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಪದಾನಗಾಃ ವೈಷ್ಣವಾಃ ವಿಷ್ಣುಹೃದಯಃ ತಾನ್ ನಮಸ್ತೆ ಗುರುನ್ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂಥೇಳಿ ಅವತಾರಗಳನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಧರ್ಮ ಸಂಸ್ಥಾಪನಾ ಭಗವಂತ ಹೇಗೆ ಭೂಮಿಯಲ್ಲಿ ಅವತಾರ ಮಾಡ್ತಾರೋ ಹಾಗೆಯೇ ಭಾಗವತೋತ್ತಮರಾಗಿರ್ತಕ್ಕಂಥವರು ಭಗವದ್ಭಕ್ತರು ಏನಿದ್ದಾರಲ್ಲ ಇವರು ಭಗವದ ಇಚ್ಛೆಯಂತೆ ಭೂಮಿಯಲ್ಲಿ ಅವತಾರ ಮಾಡಿ ಸಾಮಾನ್ಯ ಜನರಲ್ಲಿ ಒಂದಾಗಿ ಬೆರೆತು ಅಸಾಮಾನ್ಯ ಸಾಧನೆಯನ್ನು ಮಾಡುತ್ತಾ ತಮ್ಮನ್ನು ಆಶ್ರಯಿಸಿ ಬಂದವರಿಗೆ ಭಗವಂತನ ಚಿಂತೆಯ ಬೆಳಕನ್ನು ನೀಡಿ ಅವರಿಗೆ ತಮ್ಮ ಅದ್ಭುತ ಸಾಧನ ಫಲವಾಗಿ ತಮ್ಮ ತಪೋಬಲದಿಂದ ಅತಿಮಾನುಷ ಮಹಿಮೆಗಳನ್ನು ತೋರಿಸ್ತಾರಂತ ಈ ಮಹಾನುಭಾವರು. ಹೀಗೆ ಇಂದಿನ ಪ್ರಾತೀಯ ಸ್ಮರಣೀಯರು ದಾಸ ವ್ಯಾಸ ಸಾಹಿತ್ಯಗಳ ಸವ್ಯಸಾಚಿಗಳು ಯತಿಶ್ರೇಷ್ಠರು ಆಗಿರತಕ್ಕಂಥ ಶ್ರೀ ವ್ಯಾಸ ತತ್ವಜ್ಞರು. ಇವರು 18ನೇ ಶತಮಾನದಲ್ಲಿ ಜೀವಿಸಿದ್ದ ಯತಿಪುಂಗವರಿವರು. ಇವರು ಹೇಳಬೇಕು ಅಂದರೆ 3 ಬಾರಿ ಯತಿರೂಪದಿಂದ ಜನಿಸಿ ಬಂದವರು ಅಂತ ಹೇಳ್ತಾರೆ ಇವ್ರನ್ನ. ಯಾರು ಹೇಳಿದ್ದ ಆ ಥರ ಅಂತಂದರೆ ಗೋಪಾಲದಾಸರ ತಮ್ಮಂದರಾಗಿರತಕ್ಕಂಥ ವರದ ಗೋಪಾಲದಾಸರೇ ಮೊದಲಾದವರು ತಮ್ಮ ಕೀರ್ತನೆಗಳಲ್ಲಿ ಸ್ತುತಿಸಿದ್ದಾರೆ. ಆ ರೀತಿಯಾಗಿ ಯಾವ ರೀತಿ ಅವರು 3 ಅವತಾರಗಳನ್ನು ಎತ್ತಿ ಬಂದಿದ್ದಾರೆ ಯತಿಶ್ರೇಷ್ಠರಾಗಿ ಅಂತಂದಕ್ಕೆ, ದ್ವಾಪರ ಯುಗದಲ್ಲಿ ಅಗ್ನಿಸಂಭೂತರಾದ ದೃಷ್ಟದ್ಯುಮ್ನ ಏನಿದ್ದಾರಲ್ವ, ಪಾಂಡವರ ಸೇನಾಧಿಪತಿಯಾಗಿ ಇರ್ತಕ್ಕಂಥ ವ್ಯಕ್ತಿ ಅವರೇ ಈ ವ್ಯಾಸತತ್ವಜ್ಞರು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೀ ವ್ಯಾಸ ಶಿಷ್ಯರಾದ ಗುರುಕೃಷ್ಣಾಂಕಿತ ಶ್ರೀನಿವಾಸ ತೀರ್ಥರಾಗಿ ಮೊದಲನೆಯಾಗಿ ಬಂದಿರ್ತಾರೆ. 2ನೇ ಇದರಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ಗೌರವ ಆದರಗಳಿಗೆ ಪಾತ್ರರಾಗಿದ್ದು ಶ್ರೀಕೃಷ್ಣ ದ್ವೈಪಾಯನರ ತೀರ್ಥರು ಅಂಥೇಳಿ 2ನೇದಾಗಿ ಬಂದಿರ್ತಾರೆ. 3ನೇದಾಗಿ ಈಗ ಈ ವಾಸುದೇವ ವಿಠಲ ದಾಸರಾದ ಶ್ರೀ ವ್ಯಾಸತತ್ವಜ್ಞ ತೀರ್ಥರಾಗಿ 3 ಅವತಾರಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಈ 18ನೇ ಶತಮಾನದಲ್ಲಿ ಐಜಿ ಗ್ರಾಮ, ಈ ಐಜಿ ಗ್ರಾಮದಲ್ಲಿ ವೆಂಕಟ ನರಸಿಂಹಾಚಾರ್ಯ ದಂಪತಿಗಳು ವಾಸ ಮಾಡಿಕೊಂಡಿದ್ದರು. ಆಚಾರ್ಯರು ಪ್ರಖ್ಯಾತ ಪಂಡಿತರಾಗಿ ಅವರು
ಅನೇಕ ಶಿಷ್ಯರೊಂದಿಗೆ ಕೂಡಿಕೊಂಡು ಪಾಠ ಪ್ರವಚನಗಳನ್ನು ಮಾಡುತ್ತಾ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ. ಆದರೆ ಇವರಿಗೆ ಸಂತಾನ ಇರೋದಿಲ್ಲ. ಹೀಗಾಗಿ ಇವರು ಸಂತಾನಕ್ಕಾಗಿ ದಂಪತಿಗಳು ತಿರುಪತಿ ಶ್ರೀನಿವಾಸನನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೋ. ಆ ಸೇವೆ ಮಾಡಿದ ಫಲವಾಗಿ ಗಂಡು ಸಂತಾನ ಆಗ್ತದೆ ಅವರಿಗೆ. ಆ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ಕಾರಣ ಆಚಾರ್ಯರು ಮಗನಿಗೆ ವೆಂಕಟರಾಮ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಈ ವೆಂಕಟ ನರಸಿಂಹಾಚಾರ್ಯರು ಮಗನಿಗೆ ಚೌಲ ಮತ್ತು ಅನ್ನಪ್ರಾಶನ ಈ ಥರ ಕಾಲಕ್ಕೆ ಏನು ಮಾಡಬೇಕು ಆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ. ಮಗ ಬೆಳೆದಾನ, ಉಪನಯನವನ್ನು ಕೂಡ ಮಾಡಿದ್ದಾರೆ ಅವರು. ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರು ಎಲ್ಲಿ ಕಳಿಸಿಲ್ಲ ಅವರು. ಯಾಕಂದರೆ ತಾವೇ ಪಂಡಿತರು, ಎಲ್ಲ ಗೊತ್ತಿದೆ ತಮಗೆ ಅಂತೆಂಬ ಒಂದು ಉದ್ದೇಶದಿಂದ ಎಲ್ಲೋ ಯಾಕೆ ಕಳಿಸ್ಬೇಕು, ನಾನೇ ಅವನಿಗೆ ಪಾಠ ಹೇಳ್ಕೊಡ್ತೀನಿ ಅಂಥೇಳಿ ಅವನು ಕೂರಿಸಿಟ್ಕೊಂಡು ಮಗನಿಗೆ ತಂದಿನೇ ಪಾಠ ಹೇಳ್ಕೊಡ್ತಾರೆ. ಈಗ ಮಗನಿಗೆ ವಿದ್ಯಾಭ್ಯಾಸ ಮಾಡಿದರು ಅವರು ಸ್ವತಃ. ಆದರೆ ವೆಂಕಟರಾಮನಿಗೆ ಈ ವಿದ್ಯಾಭ್ಯಾಸದಲ್ಲಿ ಆಸಕ್ತಿನೇ ಇರಲಿಲ್ಲಂತ. ಅಪ್ಪ ಕೂರಿಸಿಟ್ಕೊಂಡು ಏನು ಮಾಡಿ ಹೇಳಿದರೂ ಸಹಿತಾಗಿ ಅವನಿಗೆ ವಿದ್ಯಾ ಅಂತೆಂಬುದು ಹತ್ತಲಿಲ್ಲ. ನಿರ್ಲಿಪ್ತನಾಗಿರ್ತಾ ಇದ್ದ ಮನುಷ್ಯ. ಹಾಗಾಗಿ ಅಪ್ಪನೂ ಸಹಿತಾಗಿ ಆ ಮಗನ ವಾತ್ಸಲ್ಯದಿಂದ ಪ್ರೀತಿ ಮಾಡುತ್ತಾ ಮಗನನ್ನು ಅವನು ಓದಲಿಲ್ಲ ಅಂತೆ, ಬೈದಿಲ್ಲ ಅಂತವರು. ಯಾಕಂದರೆ ಪುತ್ರ ವಾತ್ಸಲ್ಯ ಅಡ್ಡು ಬರ್ತಾ ಇತ್ತು ಅವರಿಗೆ. ಅದಕ್ಕಾಗಿ ಮಗನನ್ನು ಬೈಲಿಲ್ಲ, ಓದ್ದಾಗಿದ್ದರೂ ಸುಮ್ಮನೆ ಇದ್ಬಿಟ್ರು. ಆದರೆ ಈಗ ತಾಯಿಗೆ ಹೊಟ್ಟೆಗೆ ಒಂದು ರೀತಿ ಸಂಕಟ ಹುಟ್ಟಿತ್ತು ಆತನಿಗೆ, ಪಾಪ ಆಕೆಗೆ. ಸಾಮಾನ್ಯವಾಗಿ ಎಲ್ಲ ತಾಯಿಯಂದ್ರಿಗೆ ಹಂಗೆ ಮನೆಗಳಾಗ ಅಪ್ಪ ಮುದ್ದು ಮಾಡ್ತಾನೆ, ತಾಯಿಗೆ ಹೊಟ್ಟೆ ಸಂಕಟ ಬೀಳ್ತದೆ ಆಕೆಗೆ. ನನ್ನ ಮಗ ಮುಂದೆ ಏನಾಗ್ತಾನೋ ಏನೋ, ಅಪ್ಪ ನೋಡಿದ್ರೆ ಸ್ವಲ್ಪನೂ ಬೈತಾ ಇಲ್ಲ, ದಂಡಿಸ್ತಾ ಇಲ್ಲ, ಮಗ ಓದ್ತಾ ಇಲ್ಲ ಅಂಥೇಳಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಇವನು ಗತಿ ಏನು ಮುಂದೆ ಅಂಥೇಳಿ ಸಂಕಟ ಆಕೆಗೆ. ಈ ವೆಂಕಟರಾಮಾಚಾರ್ಯರು ಹುಟ್ಟಿದ 18 ವರ್ಷಗಳಿಗೆ ಅನಂತರ ಗೋಪಾಲದಾಸರ ಅವತಾರ ಮಾಡಿದರು. ವೆಂಕಟರಾಮ ಹುಟ್ಟಿದ 18 ವರ್ಷಗಳಿಗೆ ಗೋಪಾಲದಾಸರು ಅವತಾರ ಮಾಡಿದ್ದಾರೆ. ಅಂದರೆ 1722ರಲ್ಲಿ. ಈ ಗೋಪಾಲದಾಸರು ಉತ್ತಾನೂರಿನಲ್ಲಿ ಅವರು ಅಲ್ಲಿ ಇದ್ದು ಈ ವೆಂಕಟೇಶನ ಸೇವೆಯನ್ನು ಮಾಡುತ್ತಾ ಹಾಗೆ ವೆಂಕಟಕೃಷ್ಣ ಮುದ್ರಿಕೆಯಿಂದ ದೇವರ ಕೀರ್ತನೆಗಳನ್ನು ರಚಿಸಿ ಹಾಡ್ತಾ ಇದ್ರಂತ ಗೋಪಾಲದಾಸರು. ಆ ದಾಸರು ಈಗೀಗೆ ಗೊತ್ತಾಯಿತು, ದಾಸರು ಇದ್ದಾರ, ದಾಸರ ಮಹಾಜ್ಞಾನಿಗಳು, ಜ್ಯೋತಿಷ್ಯ ಪಂಡಿತರವರು, ತ್ರಿಕಾಲ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಭವಿಷ್ಯ ಕೂಡ ಹೇಳ್ತಾರ ಅಂತವರು. ಅಷ್ಟು ಜ್ಞಾನ, ಅಷ್ಟು ಶಕ್ತಿ ಆ ಗೋಪಾಲದಾಸರಿಗೆ ಎಲ್ಲಿಂದ ಬಂತು ಅಂತೇಳಿದರೆ ಗಾಯತ್ರಿ ಜಪದ ಒಂದು ಮಹತ್ವದಿಂದ ಅವರಿಗೆ ಆ ಶಕ್ತಿ ಇತ್ತು ಅವರಿಗೆ. ಇದೆಲ್ಲ ತಿಳ್ಕೊಂಡ ಆ ತಾಯಿ ಗಂಡನ ಹತ್ರ ಹೇಳ್ತಾರಂತ, ರೀ ಹೇಗಾದರೂ ಮಾಡಿ ದಾಸರ ಹತ್ರಕ್ಕೆ ಹೋಗ್ರಿ ನೀವು, ಮಗ ನೋಡಿದರೆ ವಿದ್ಯಾಭ್ಯಾಸ ಇಲ್ದಲ್ಲ, ಆ ಕಡೆಗೆ ಅವನು ಧ್ಯಾಸ ಕೂಡ ಕೊಡ್ತಾ ಇಲ್ಲ, ನೀವು ಮುದ್ದು ಮಾಡ್ತಾ ಇದ್ದೀರಿ, ಒಂದು ಸಲ ಹೋಗಿ ದಾಸರ ಹತ್ರಕ್ಕೆ ಹೋಗಿ ಅವನ ಭವಿಷ್ಯವನ್ನು ಕೇಳ್ಕೊಂಬರ್ರಿ, ಮುಂದೆ ಏನಾಗ್ತಾನೆ ಇವನು ಈ ಥರ ಇದ್ದರೆ, ನನಗೆ ಹೊಟ್ಟೆ ಸಂಕಟ ಆಗ್ತಾಯಿದೆ, ನೀವು ಹೋಗಿ ಕೇಳ್ಕೊಂಬರ್ರಿ ಅಂತೇಳಿ ಗಂಡನಿಗೆ ಹೇಳಿದರೆ, ಆಚಾರ್ಯರಿಗೆ ಏನು ಅಂತಂದರೆ ದಾಸರ ಮೇಲೆ ಅಷ್ಟು ವಿಶ್ವಾಸ ಇರಲಿಲ್ಲ ಅಂತ. ಅದಕ್ಕಾಗಿ ಅವ್ರು ಕಿವಿ ಮೇಲೆ ಕೂಡ ಹಾಕಲಿಲ್ಲ, ನಕ್ಕು ಸುಮ್ಮನೆ ಆಗಿಬಿಟ್ರು ಅವರು. ಹೀಗೆ ಕಾಲ ಕಳೀತಾ ಬಂತು. ಒಂದು ದಿವಸ ಮಗನಿಗೆ ವಯಸ್ಸೇನೋ ಆಯಿತು, ದೊಡ್ಡ ನಿಜ, ಮದುವೆ ಮಾಡಿದರೆ ಆದ್ರೂ ಏನಾರು ಸರಿಗೆ ಹೋಗ್ತಾನೆ ಏನೋ ಅಂತ ಹೇಳ್ಕೊಂಡು ಮದುವೆನೂ ಮಾಡಿದ್ರು ಅವನಿಗೆ. ಆದರೆ
ಈ ವೆಂಕಟರಾಮಾಚಾರ್ಯರು ಆ ಮದುವೆ ಆಗೋ ಕಾಲಕ್ಕೆ 30 ವರ್ಷ ಅವನಿಗೆ. ಅಷ್ಟು ವಯಸ್ಸಾದರೂ ಸಹಿತಾಗಿ ಅವನು ಇನ್ನೂ ವಿದ್ಯಾಭ್ಯಾಸದ ಕಡೆಗೆ ಅವನು ಲಕ್ಷ್ಯನೇ ಕೊಟ್ಟಿಲ್ಲ. ಅವನು ಮದುವೆ ಮಾಡಿದರೆ ಸರಿಗೋಗ್ತಾರ ಅಂತಂದರೆ ಮದುವೆ ಹೆಂಡತಿ ವಿಷಯದಲ್ಲಿ ಕೂಡ ಆಸಕ್ತಿನೇ ಇರಲಿಲ್ಲ ಅಂತನಿಗೆ. ವಿದ್ಯಾಭ್ಯಾಸದಲ್ಲಿನೂ ಆಸಕ್ತಿ ಇಲ್ಲ, ಸಂಸಾರದಲ್ಲಿನೂ ಆಸಕ್ತಿ ಇಲ್ಲ, ನಿರ್ಲಿಪ್ತನಾಗಿ ಜೀವನ ಮಾಡ್ತಾ ಇದ್ದಾನ ಆ ವ್ಯಕ್ತಿ. ಇದನ್ನು ನೋಡಿ ಒಂದಿನ ಆಚಾರ್ಯರು ತುಳಸಿ ತರಲಿಕ್ಕಾಗಿ ಹೊರಡ್ತಾರೆ ಉತ್ತನೂರಿಗೆ. ತುಳಸಿ ತರಲಿಕ್ಕಾಗಿ ಹೋಗಿ ಅಲ್ಲಿ ಆ ದೇವಸ್ಥಾನ ಒಂದರಲ್ಲಿ ಹೋಗಿ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಪಾಪ ಅವರು ಭಕ್ತಿಯಲ್ಲಿ. ಆದರೆ ಅಲ್ಲೇ ದಾಸರಿದ್ದಾರೆಂಬ ವಿಷಯ ಅವ್ರಿಗೆ ಗೊತ್ತಿಲ್ಲ. ಗೋಪಾಲದಾಸರು ಅದೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಾ ಭಗವಂತನ ಧ್ಯಾನ ಮಾಡ್ತಾ ಕೂತ್ಕೊಂಡಾರ ಅವರಲ್ಲಿ. ದಾಸರವ್ರನ್ನ ನೋಡಿದರು. ನೋಡಿ ಹೇಳ್ತಾರೆ, ಆಚಾರ್ಯರೇ, ಈಗಲಾದರೂ ಅವನವರ ಮಾತಿಗೆ ಲಕ್ಷ್ಯ ಕೊಟ್ಟು ಬಂದಿರಲ್ಲ, ಅಷ್ಟೇ ಸಂತೋಷ ಅಂತಾರೆ ಅವರು. ಈ ಆಚಾರ್ಯರಿಗೆ ಅವರು ಉತ್ತರ ಕೊಡ್ತಾರೆ, ಏನಿಲ್ಲ, ನಾನೇನು ಅದಕ್ಕೆ ಆಕೆ ಮಾತು ಕೇಳ್ಕೊಂಡು ಬಂದಿಲ್ಲ, ನಾನು ತುಳಸಿ ತರಲಿಕ್ಕೆ ಬಂದಿದ್ದೆ ಅಷ್ಟೇ ನಾನು ಅಂತ ಹೇಳಿ ದೇವರ ದರ್ಶನ ಮಾಡಿಕೊಂಡು ಹೋಗೋಣ, ತುಳಸಿಗೆ ಹೇಗೂ ಬಂದಿದ್ದೀನಿ ಹಾಗೆ ದೇವರ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ ಅಂತ ನಾನು ದೇವಸ್ಥಾನಕ್ಕೆ ಬಂದೀನಿ ಅಷ್ಟೇ ವಿನಃ ಬೇರೆ ಯಾವ ನಾನು ಕಾರ್ಯನೂ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ, ಆಮೇಲೆ ಆತನ ಮನಸ್ಸಿಗೆ ಏನೋ ಅನ್ನಿಸ್ತದ, ಬಂದೀನಿ ಒಂದು ಮಾತು ಕೇಳೇ ಬಿಡೋಣ ದಾಸರನ್ನ ಅಂತೇಳಿ ದಾಸರಿಗೆ ಕೇಳ್ತಾರೆ, ಅಲ್ಲ ನನ್ನ ಮಗನ ಭವಿಷ್ಯ ಹೇಗಿದೆ ಹೇಳಿರಿ ಅಂತೇಳಿ. ಆಗ ದಾಸರಂತಾರೆ, ಆಚಾರ್ಯರೇ, ವೆಂಕಟರಾಮ ಮಹಾಪಂಡಿತೋತ್ತಮನಾಗ್ತಾನವನು. ಯೋಚನೆ ಮಾಡಬೇಡ್ರಿ ನೀವು, ಹಿರಿಯರಿಂದಲೂ ಸರ್ವರಿಂದಲೂ ವಂದಿತನಾಗ್ತಾನವನು, ಅಂಥ ಮಹಾಪಂಡಿತ ಆಗ್ತಾನ. ಅಗ್ನಿವಂಶನಾದ ವೆಂಕಟರಾಮನ ಬಗ್ಗೆ ನಿಮಗೇಕೆ ಚಿಂತೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಯಾಕೆ ಚಿಂತೆ ಮಾಡ್ತಾ ಇದ್ದೀರೋ ಅವನ ಬಗ್ಗೆ? ಆಚಾರ್ಯ ಹೇಳ್ತಾರೆ, ಸ್ವಾಮಿ ನೀವೇನೋ ಹೇಳ್ತೀರಿ, ಮಹಾಪಂಡಿತರಾಗ್ತಾರಂತ ಭವಿಷ್ಯ ಹೇಳಿಬಿಟ್ರಿ, ನಮಗೆ ನೋಡಿದ್ರೆ ವಿಶ್ವಾಸನೇ ಇಲ್ಲ. ಯಾಕಂದರೆ ಯಾವ ವ್ಯಾಸಂಗವೂ ಇವನು ತೋರಿಸ್ತಾ ಇಲ್ಲ, ಅವನು ಇಂಟ್ರೆಸ್ಟ್ ಎಂಬುದೇ ಇಲ್ಲ ಮನುಷ್ಯನಿಗೆ. ವಿದ್ಯಾಭ್ಯಾಸದಲ್ಲೂ ಇಲ್ಲ, ಸಂಸಾರದಲ್ಲಿಯೂ ಇಲ್ಲ, ನಿರ್ಲಿಪ್ತವಾಗಿ ಇರ್ತಾ ಇದ್ದಾನ. ಈ ರೀತಿ ಇರುವವನ್ನ ನೀವು ನೋಡಿದ್ರೆ ಮಹಾಪಂಡಿತರಾಗ್ತಾನಂತ ಹೇಳ್ತಿರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳೋದತ್ನಾಗ ಆಚಾರ್ಯರೇ, ಅವನ ಪೂರ್ವ ಸಂಸ್ಕಾರ ಬಲವತ್ತವಾಗಿ ಇದೆ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು. ಆದ್ದರಿಂದ ಅವನು ಶ್ರವಣ ಮಾತ್ರದಿಂದಲೇ ಅವನು ಎಲ್ಲನೂ ಅರ್ಥ ಮಾಡ್ಕೊಂತಾನು. ಮಹಾಪಾಂಡಿತ್ಯ ಉಂಟಾಗ್ತದೆ ಅದರಿಂದ ಅವನಿಗೆ. ಆ ಕಾಲವು ಬಹಳ ದೂರ ಇಲ್ಲ, ಸದ್ಯದಲ್ಲೇ ಅವನು ಮಹಾಪಂಡಿತನ ಅನಿಸ್ಕೊಂತಾನ. ನೀವು ಯೋಚನೆ ಮಾಡಬೇಡ್ರಿ. ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲ ಏನು ಅಂತಂದರೆ, ಅವನಿಗೆ ವಿದ್ಯಾಭ್ಯಾಸ ಹೇಳ್ತೀನಿ ಅಂತ ಕೂಡಿಸ್ಕೋಬೇಡ್ರಿ, ಅವನ್ನ ಸುಮ್ಮನೆ ಮುಂದೆ ಕೂಡಿಸ್ಕೊಳ್ರಿ. ನೀವು ಸರ್ವಮೂಲ ಗ್ರಂಥಾದಿಗಳ ಪಾರಾಯಣವನ್ನು ಮಾಡ್ತಾ ಬರ್ರಿ, ಎಲ್ಲ ಸರಿಗೋಗ್ತದ ಅಂತೇಳಿ ದಾಸರು ಹೇಳ್ತಾರೆ. ದಾಸರ ಮಾತು ಕಟ್ಕೊಂಡು ಮರುದಿವಸ ಆಚಾರ್ಯರು ಅದೇ ರೀತಿ ಪಾರಾಯಣ ಪ್ರಾರಂಭ ಮಾಡ್ತಾರೆ. ಆ ದಾಸರ ಭವಿಷ್ಯವಾಣಿಯಂತೆ ಕಾಲಕ್ರಮದಲ್ಲೇ ವೆಂಕಟರಾಮಾಚಾರ್ಯರು ಮಹಾಪಂಡಿತನಾಗಿ ಪಾಠ ಪ್ರವಚನವನ್ನು ಕೂಡ ಮಾಡ್ತಾ ಬರ್ತಾನಂತವನು. ಅದನ್ನು ನೋಡಿ ತಂದೆಗೆ ಬಹಳ ಸಂತೋಷ ಆಗ್ತದೆ. ನನ್ನ ಮಗ ಇಷ್ಟು ಪಂಡಿತ ಆಗ್ತಾನ ಅಂತೇಳಿ ನನಗೆ ಗೊತ್ತಿರಲಿಲ್ಲ ಅಂತ ಭಾಳ ಸಂತೋಷ ಆಗ್ತದೆ ಅವನಿಗೆ. ಆದರೆ ಆ ಮಗನ ಮಹಿಮೆಗಳನ್ನು ನೋಡಿ ಆನಂದಿಸುವ ಭಾಗ್ಯ ಅವರಿಗಿಲ್ಲದಂತಾಯಿತು ಅಂತ. ಯಾಕಂತಂದರೆ ಅವರಿಗೆ ಮುಪ್ಪು ಆವರಿಸಿತ್ತು, ವಯಸ್ಸಾಗಿತ್ತು ಅವರಿಗೆ. ಆಚಾರ್ಯರಿಗೆ ಅನತಿ ಕಾಲದಲ್ಲಿ ಅವರು ಪರಂಧಾಮಕ್ಕೆ ಹೊರಟು ಬಿಟ್ಟರು ಅಂತ ಹೇಳ್ತಾರೆ. ಹೀಗೆ ತಂದೆಯ ಅಗಲಿಕೆ ನಂತರ ಇವರಿಗೆ ಆಚಾರ್ಯರಿಗೆ ಪ್ರಾಣದೇವರು ಸ್ವಪ್ನದಲ್ಲಿ ಕಾಣಿಸಿಕೊಳ್ತಾರೆ. ಅವ್ರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳ್ತಾರೆ ಅವ್ರಿಗೆ,
ನೀನು ಇಲ್ಲಿರಬೇಡ, ಕೃಷ್ಣಾ ತೀರದ ಬೀಚಪಲ್ಲಿಗೆ ನೀನು ಬಂದು ಅಲ್ಲಿ ಸೇವಾನುಷ್ಠಾನ ಮಾಡಿ ಮತ್ತು ನಿನ್ನ ಒಂದು ಸಾಧನೆಯನ್ನು ಮಾಡಿಕೋ ಅಂಥೇಳಿ ಸ್ವಪ್ನವಾಗ್ತದಂತ. ಆ ಸ್ವಪ್ನದ ಪ್ರಕಾರ ಆಚಾರ್ಯರು ಪ್ರಾಣದೇವರ ಆದೇಶವನ್ನು ಶಿರಸಾವಹಿಸಿ ಆ ಬೀಚಪಲ್ಲಿಗೆ ಶಿಷ್ಯರೊಂದಿಗೆ ಪ್ರಯಾಣ ಮಾಡಿಕೊಂಡು ಬರ್ತಾರೆ. ಅಲ್ಲಿ ಇದ್ದುಕೊಂಡು ಆಗಿಂದಾಗಿ ಗೋಪಾಲದಾಸರು ಮಾಡತಕ್ಕಂಥ ಈ ಭಜನಾ ಕಾರ್ಯಕ್ರಮಗಳು ಏನಿದೆ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರಂತೆ ಈ ಆಚಾರ್ಯರು. ಒಂದು ಬಾರಿ ಗೋಪಾಲದಾಸರು ಬಳಿ ಆಚಾರ್ಯರು ಬಂದಿದ್ದಾರೆ. ಬಂದು ಈ ವೇದಾಂತದ ಒಂದು ವಿಷಯವನ್ನು ಮುಂದೆ ಇಟ್ಕೊಂಡು ಚರ್ಚೆ ಮಾಡ್ತಾ ಕೂತ್ಕೊಂಡಾರವರು. ಭಾಗವತೋತ್ತಮರ ಕೆಲಸನೇ ಅದು, ಕಾಲವನ್ನು ವ್ಯರ್ಥ ಮಾಡುವುದಿಲ್ಲ. ಆಗ ಆ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ 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 ಅವರಿಗೆ ಆ ಸಮಯದ ಪ್ರಜ್ಞೆನೇ ಇಲ್ಲ. ಅವರಿಗೆ ಮುಗಿದ ಮೇಲೆ ನೋಡ್ತಾರ ರಾತ್ರಿ ಆಗೋಗ್ಬಿಟ್ಟದ, ಸಂಧ್ಯಾ ಕಾಲ ಮುಗಿದು ರಾತ್ರಿ ಆಗೋಗ್ಬಿಟ್ಟದ ಅವರಿಗೆ. ಆಚಾರ್ಯರಿಗೆ ಮನಸ್ಸಿನಲ್ಲಿ ಒಂದು ರೀತಿ ಬಾಧೆ, ನಾನೇನೋ ತಪ್ಪು ಮಾಡಿದೆ, ಇಷ್ಟೊತ್ತು ನಾವು ಸುಮ್ಮನೆ ಇದು ಮಾಡಿದ್ದೀವಿ, ತಪ್ಪು ಮಾಡಿದೆ, ಸಂಧ್ಯಾಕಾಲ ಅರ್ಘ್ಯ ಪ್ರದಾನ ಮಾಡಬೇಕಾಗಿತ್ತು ನಾನು ಸೂರ್ಯನಿಗೆ, ಅದು ನಾನು ಮಾಡಲಿಲ್ಲ, ಇವತ್ತು ಮಹಾ ತಪ್ಪಾಗ್ಬಿಡ್ತು ಅಂಥೇಳಿ ಪಾಪ ಮನುಷ್ಯನಲ್ಲಿನೇ ವ್ಯಥ ಪಡ್ತಾ ಇರಬೇಕಾದ್ರೆ ಆವಾಗ ದಾಸರು ಅಂತಾರೆ, ಆಚಾರ್ಯರೇ ಇಷ್ಟುವರೆಗೂ ನಾವು ಮಾಡಿದ್ದು ಅದಕ್ಕೆ ಸಮಾನವಾದ ಕಾರ್ಯ ಅಲ್ಲವೇ ಇದು? ನೀವು ಯಾಕೆ ಅಷ್ಟು ನೀವು ತಲೆ ಕೆಡಿಸ್ಕೊತಾ ಇದ್ದೀರಿ, ಯೋಚನೆ ಮಾಡ್ತಾ ಇದ್ದೀರಿ? ಯೋಚನೆ ಮಾಡಬೇಡ್ರಿ, ಬನ್ನಿ ಈಗ ನಾವು ಸಂಧ್ಯಾ ವಂದನ ಮಾಡೋಣ ಅಂಥೇಳಿ ಅವ್ರನ್ನ ಕರ್ಕೊಂಡು ಕೂರಿಸಿಟ್ಕೊಂಡು ಸಂಧ್ಯಾ ವಂದನ ಮಾಡ್ತಾರೆ. ಸಂಧ್ಯಾ ವಂದನ ಮಾಡಿದಾಗ ಅರ್ಘ್ಯವನ್ನು ಕೊಡಬೇಕಾದ್ರೆ ಆಚಾರ್ಯರು ತಲೆ ಎತ್ತಿ ನೋಡ್ತಾರಂತ ಆಕಾಶದಲ್ಲಿ ಸೂರ್ಯ ಮುಳುಗುತ್ತಾ ಇರೋ ದೃಶ್ಯ ಕಾಣ್ತದೆ. ಸಂಧ್ಯಾ ವಂದನ ಟೈಮ್ನಲ್ಲಿ ಅವ್ರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಾಗಲಿಲ್ಲ. ಅವರಿಗೆ ಈಗ ತಾನೇ ಸೂರ್ಯಾಸ್ತಮಯ ಆಗ್ತಾ ಇದೆ ಎಂಬ ಥರ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ. ಈ ವಿಷಯವನ್ನು ಗೋಪಾಲದಾಸ ತಮ್ಮಂದರಾಗಿರತಕ್ಕಂಥ ತಂದೆ ಗೋಪಾಲದಾಸರು ತಾವು ರಚಿಸಿರುವ ಭಜಿಸಿ ಬದುಕಿರೋ ಎಂದು ಪ್ರಾರಂಭವಾಗುವ ಪದ್ಯದಲ್ಲಿ ದಾಸರ ಚರಿತ್ರ ಪದದಲ್ಲಿ ಈ ವಿಷಯವನ್ನು ಅವರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ, ಇವರ ಮಹಿಮೆಯನ್ನು. ಹೀಗೆ ಆ ಉತ್ತಾನೂರಿನಲ್ಲಿ ಪ್ರತಿದಿನ ಸಂಜೆ ತಮ್ಮ ಶಿಷ್ಯರೊಂದಿಗೆ ಭಗವತ್ ಭಜನೆಯಲ್ಲಿ ನಿರತವಾಗಿ ಪರಮಾತ್ಮನ ಗುಣಗಾನ ಮಾಡುವಾಗ ಮತ್ತೆ ಪ್ರಾಣದೇವರ ಆದೇಶ ಆಗ್ತದೆ ಅವರಿಗೆ. ಏನು ಸ್ವಪ್ನದಲ್ಲಿ ಹೇಳ್ತಿದ್ದಾರೆ ಅಂತಂದರೆ, ಆ ವಾಸುದೇವನ ಅನುಗ್ರಹದಿಂದ ಆ ಒಲಮೆಯನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕಾಗಿ ವಾಯುದೇವರಿಂದ ಅವರಿಗೆ ವಾಸುದೇವ ವಿಠಲ ಎಂಬ ಅಂಕಿತ ಗೋಪಾಲದಾಸರು ಕೊಡ್ತಾರೆ ಅವರಿಗೆ. ಗೋಪಾಲದಾಸರು ಕೊಟ್ಟ ಮೇಲೆ 12 ವರ್ಷಗಳ ಕಾಲ ಇವರ ಆ ಬೀಚಪಲ್ಲಿಯಲ್ಲಿ ಕಾಲವನ್ನು ಕಳೀತಾರ. 12 ವರ್ಷಗಳ ನಂತರ ಮತ್ತೆ ಪ್ರಾಣಪತಿ ಆಗಿರತಕ್ಕಂಥ ಭಗವಂತ ಆಚಾರ್ಯಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಐಜಿ ಗ್ರಾಮದ ಹತ್ತಿರ ಇರುವ ಒಂದು ವೇಣಿ ಸೋಮಪುರ ಅಂತೇಳಿದಪ್ಪ, ನೀನು ಅಲ್ಲಿಗೆ ಹೋಗಿ ಸಾಧನವನ್ನು ಮಾಡು, ಇಲ್ಲಿರೋದು ಸಾಕು ಅಂಥೇಳಿ ಹೇಳಿದತ್ನಾಗ ಮತ್ತೆ ಈ ಹಿಂದೆ ಶಶಾಂಕಪುರ ಅಂತೇಳಿ ಈ ಇದೇನಿದೆ ವೇಣಿ ಸೋಮಪುರ, ಇದಕ್ಕೆ ಶಶಾಂಕಪುರ ಅಂತೇಳಿ ಮೊದಲು ಪ್ರಸಿದ್ಧವಾಗಿತ್ತಂತೆ. ಇದು ಅಲ್ಲಿ ಆ ಸ್ಥಳ ಎಂಥ ಮಹಿಮವುಳ್ಳದ್ದು ಅಂತೇಳಿದ್ರೆ ಚವನ ಋಷಿಗಳು ತಪೋಭೂಮಿ ಅಂತದು. ಈ ಚವನ ಋಷಿಗಳು ಈ ವೇಣಿ ಸೋಮಪುರಕ್ಕೆ ಸಮೀಪದಲ್ಲಿಯೇ ಇರತಕ್ಕಂಥ ಒಂದು ಜಾಗದೋಣಿ ಎಂಬ ಸ್ಥಳದಿಂದ ಸುರಂಗ ಮಾರ್ಗವಾಗಿ ಬಂದು ಆ ತುಂಗಭದ್ರಾ ನದಿ ತೀರದಲ್ಲಿ ಅವರು ಸ್ನಾನವನ್ನು ಮಾಡಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದರಂತೆ ಚವನ ಋಷಿಗಳು ಆ ಸ್ಥಳದಲ್ಲಿ. ಇಂಥ ಮಹಿಮೋಪೇತವಾಗಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ಸ್ಥಳಕ್ಕೆ
ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಆ ಪ್ರಾಣಪತಿ ವಾಯುದೇವರ ಆಜ್ಞಾನುಸಾರ ಬರ್ತಾರೆ ಅಲ್ಲಿಗೆ. ಬಂದತ್ನಾಗ ಅಲ್ಲಿ ಗದ್ವಾಲ ರಾಜರು ಪರಿಪಾಲನೆ ಮಾಡ್ತಾ ಇರತಕ್ಕಂಥವರು, ಅವರು ಗದ್ವಾಲ ರಾಜರು. ಅವರು ಆಚಾರ್ಯರು ಬಂದಿದ್ದಾರ ಎಂಬ ವಿಷಯವನ್ನು ತಿಳ್ಕೊಂಡು ಶಿಷ್ಯ ಪರಿವಾರವಾಗಿ ಬಂದಿದ್ದಾರಾ ಇಲ್ಲಿ ಇರಲಿಕ್ಕೆ ಅಂತೇಳಿ ಅವರಿಗೆ ವಿಷಯ ಗೊತ್ತಾಗಿ ಆ ಪರಿಸರ ಪ್ರಾಂತ್ಯದಲ್ಲಿ ಇರತಕ್ಕಂಥ ಆ ಮುಸ್ಲಿಂ ಸೈನಿಕರೆಲ್ಲರನ್ನೂ ಬೇರೆ ಕಡೆಗೆ ಕಳಿಸಿಕೊಟ್ಬಿಡ್ತಾರೆ. ಕಳಿಸಿಕೊಟ್ಟು ಅಲ್ಲಿ ಆಶ್ರಮ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಸ್ವಾಮಿಗಳಿಗೆ. ಆಶ್ರಮ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅನೇಕ ಭೂಮಿ ಕಾಣಿಕೆಗಳನ್ನೆಲ್ಲ ಸಮರ್ಪಣೆ ಮಾಡ್ತಾರೆ ನಿತ್ಯ ನೈವೇದ್ಯಕ್ಕಾಗಿ. ವೆಂಕಟರಾಮಾಚಾರ್ಯರು ಗೋಪಾಲದಾಸರನ್ನು ಕಾಣಲು ಹೋಗಬೇಕು ಅಂತ ಒಂದು ದಿವಸ ಅಂದ್ಕೊಂತಾರೆ. ಯಾಕಂದರೆ ಇಲ್ಲಿಗೆ ಬಂದು ತುಂಬ ದಿವಸ ಆಯಿತು, ದಾಸರ ದರ್ಶನ ಮಾಡಿಲ್ಲ ನಾನು, ಅದಕ್ಕಾಗಿ ದಾಸನ ದರ್ಶನ ಮಾಡಿಕೊಳ್ಳಕ್ಕಾಗಿ ಹೋಗಬೇಕು ಎಂಬ ಸಂಕಲ್ಪ ಮಾಡಿಕೊಂಬ ಮಾತ್ರದಿಂದಲೇ ಗೋಪಾಲದಾಸರು ತಮ್ಮಂದಿರಾದ ಗುರುಗೋಪಾಲ ವಿಠಲ, ವರದಗೋಪಾಲ ವಿಠಲ ಮತ್ತು ತಂದೆ ಗೋಪಾಲ ವಿಠಲ ಜೊತೆಗೆ ಗೋಪಾಲದಾಸರ ಬರ್ತಾರೆ. 4 ಮಂದಿ ದಾಸರುಗಳು ಒಟ್ಟಿಗೆ ಬರ್ತಾರೆ. ಈ ಗೋಪಾಲದಾಸರು ಮೊದಲಿನಿಂದಲೂ ಆಚಾರ್ಯರನ್ನು ನೋಡ್ತಾ ಬಂದಿದ್ದಾರೆ. ಅವರ ಮುಖವರ್ಚಸ್ಸು ಹೇಗಿತ್ತೆಂಬುದು ಮೊದಲಿಂದ ಅವರಿಗೆ ಗೊತ್ತು. ಆಗಿನ ಮುಖವರ್ಚಸ್ಸಿಗೂ ಈಗಿನ ಮುಖವರ್ಚಸ್ಸಿಗೂ ಈಗೇನು ಬಂದು ನೋಡ್ತಾ ಇದ್ದಾರೆ, ಆ ಮುಖವರ್ಚಸ್ಸು ಉಚ್ಚ ಮಟ್ಟದಲ್ಲಿ ಕಾಣ್ತಾ ಇದೆ ಅವರ ಕಣ್ಣಿಗೆ, ಗೋಪಾಲದಾಸರ ಕಣ್ಣಿಗೆ. ಅದನ್ನು ನೋಡಿ ಗೋಪಾಲದಾಸರು ಅವರ ದರ್ಶನ ಮಾತ್ರದಿಂದಲೇ ಪುಳಕಿತರಾದರಂತೆ. ಗೋಪಾಲದಾಸರು ಇಂಥ ಮಹಿಮೆ ಉಳ್ಳತಕ್ಕಂಥ ವ್ಯಕ್ತಿಗಳು ಇವರು ಅಂತೇಳಿ. ಆಗ ಅವರು ಒಂದು ಹಾಡನ್ನು ಅಲ್ಲೇ ಕಟ್ಟಿ ಹೇಳ್ತಾರೆ ಅವ್ರ ಮೇಲೆ. ಕಂಡೆ ಕರುಣಿಗಳೋಳು ಅಗ್ರೇಸರಾದ ಪಂಡಿತ ರಾಮಾರ್ಯರ ಕೊಂಡಾಡಲಿವರನ್ನು ಎಷ್ಟವರ ನಾನು ಕಂಡೆ ಎನ್ನ ಮನ ಕುತ್ಸುಕವಾಗಿ ಅಂಥೇಳಿ. ಈ ವೆಂಕಟರಾಮಾಚಾರ್ಯರ ಬಳಿ ವಿದ್ಯಾರ್ಜನಕ್ಕಾಗಿ ಸುಮಾರಾಗಿ ಒಂದು 300 ಜನ ವಿದ್ಯಾರ್ಥಿಗಳು ಇದ್ದರಂತೆ ಅವ್ರ ಹತ್ರ. ಒಬ್ಬರಲ್ಲ ಇಬ್ಬರಲ್ಲ, ಅಷ್ಟು ಜನನ್ನು ಆತ ಇಟ್ಕೊಂಡು ವಿದ್ಯಾಭ್ಯಾಸ ಹೇಳಿಕೊಟ್ಟಂಥ ಆಶ್ರಮವನ್ನು ನಡೆಸ್ತಾ ಬಂದಿರತಕ್ಕಂಥ ವ್ಯಕ್ತಿ ಅವರು. ಕಾಲವಸಾತ್ತು ಆಚಾರ್ಯರ ಹೆಂಡತಿ ತೀರ್ಕೊಂಡ್ಳು. ಆಚಾರ್ಯರಿಗೆ ದುಃಖ ಆಯಿತು ಅವಾಗ ಹೆಂಡತಿ ತೀರ್ಕೊಂಡಿದ್ದಕ್ಕೆ. ಯಾಕಂದರೆ ಗಂಡು ಸಂತಾನ ಇಲ್ಲ, ಹೆಣ್ಣು ಸಂತಾನ ಇದೆ. ಆಚಾರ್ಯರಿಗೆ ಒಬ್ಬ ಮಗಳಾಗಿದ್ದಾಳೆ ಅಷ್ಟೇ, ಗಂಡು ಸಂತಾನ ಇಲ್ಲ. ಮತ್ತು ಮನೆಯಲ್ಲಿ ಅಗ್ನಿಹೋತ್ರ ನಿಲ್ಲಬಾರದು. ಗಂಡು ಸಂತಾನ ಇದ್ದರೆ ಅವ್ನು ಮುಂದುವರಿಸ್ಕೊಂಡು ಹೋಗ್ತಾನೆ, ಹೆಣ್ಣು ಸಂತಾನ ಇದ್ದರೆ ಅಳಿಯ ಯಾಕೆ ಮುಂದುವರಿಸ್ಕೊಂತಾನೆ, ಅವ್ರ ಮನೇಲಿ ಅವ್ರು ಮಾಡ್ಕೊತಾನೆ. ಹಾಗಾಗಿ ಆಚಾರ್ಯರಿಗೆ ಒಂದು ರೀತಿ ದುಃಖ ಆಗಿ ಆ ಒಂದು ಅಗ್ನಿಹೋತ್ರ ನಿಲ್ಲಬಾರದು ಎಂದು ಅವರು ಯೋಚನೆ ಮಾಡಿ ಪುನಃ ಮದುವೆ ಮಾಡ್ಕೊತಾರೆ. ಆಚಾರ್ಯರು ಪುನಃ ಮದುವೆ ಮಾಡ್ಕೊತಾರೆ. ಪರಮಾತ್ಮನ ಸ್ವಪ್ನಾದೇಶದಂತೆ ವಲ್ಲೂರಿನಿಂದ ಸತ್ಯಭಾಮ ಮತ್ತು ರುಕ್ಮಿಣಿ ಸಮೇತನಾಗಿರತಕ್ಕಂಥ ವೇಣುಗೋಪಾಲ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನವನ್ನು ಮಾಡ್ತಾರೆ. ಮಾಡಿ ಅವರನ್ನು ನಿರಂತರವಾಗಿ ಸೇವೆ ಮಾಡ್ತಾರೆ ಪುತ್ರ ಸಂತಾನಕ್ಕೋಸ್ಕರವಾಗಿ. ಆಚಾರ್ಯರ ಮೊರೆ ಸ್ವಾಮಿಗೆ ತಲುಪಿರಬೇಕು. ಅದಕ್ಕಾಗಿ ಆಚಾರ್ಯರಿಗೆ ಗಂಡು ಸಂತಾನ ಆಗಲಿಲ್ಲ, ಮಗಳಿಗೆ ಗಂಡು ಸಂತಾನ ಆಯಿತಂತೆ. ಇದು ಈ ಗಂಡು ಸಂತಾನ ಆಗಿರೋದು ಯಾರು ಅಂತೇಳಿ ಭಾಗಣ್ಣ ದಾಸರೇ ಇವರ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ, ಮಗಳ ಹುಟ್ಟಿಯಲ್ಲಿ ಅಂಥೇಳಿ ಹೇಳ್ತಾರೆ. ಯಾಕಂದರೆ ಚ್ಯುತಿಯೊಳಗೆ ಗುರು ವ್ಯಾಸ ತತ್ವಜ್ಞರ ಸುತ ನೆನೆಸಿ ಸಚ್ಚಾಸ್ತ್ರ ಪ್ರತಿದಿನದ ಪ್ರವಚನವ ಮಾಡುತ್ತಾ ಹುತಭಜನ ಮುದ ಬಡಿಸುವೆ ಅಂಥೇಳಿ ತಂದೆ ಗೋಪಾಲದಾಸರು ಹಾಡು ಹೇಳ್ತಾರೆ, ಹಾಡಿ ಕಟ್ಟಿ ಹೇಳ್ತಾರಂತ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಭಾಗಣ್ಣ ದಾಸರೇ ಆ ಮಗನ ಇದರಲ್ಲಿ ಬಂದಿದ್ದಾರ ಅಂಥೇಳಿ. ಹೀಗೆ ತಮಗಂತೂ ಮಗ ಹುಟ್ಟಲಿಲ್ಲ.
ಪುತ್ರ ಸಂತಾನ ಆಗಲಿಲ್ಲ. ಮಗಳಿಗೆ ಆಯ್ತಲ್ಲ ಅಷ್ಟೇ ಸಾಕು ಅಂಥೇಳಿ ಆ ಮೊಮ್ಮಗನನ್ನು ದತ್ತತ್ತ ಸ್ವೀಕಾರ ಮಾಡ್ತಾರೆ ಅವರು. ದತ್ತ ಸ್ವೀಕಾರ ಮಾಡಿ ಗೋಪಾಲಕೃಷ್ಣ ಅಂಥೇಳಿ ಆ ಮೊಮ್ಮಗನಿಗೆ ನಾಮಕರಣವನ್ನು ಮಾಡ್ತಾರೆ. ಆ ಮೊಮ್ಮಗನನ್ನು ಇಟ್ಟು ಬೆಳೆಸ್ತಾ ಇದ್ದಾರೆ ಅವರು ವೆಂಕಟರಾಮಾಚಾರ್ಯರು. ಅವನು ಎಲ್ಲ ಶಿಷ್ಯರೊಂದಿಗೆ ಸೇರ್ಕೊಂಡಿದ್ದಾನ. ಈ ಇರತಕ್ಕಂಥ ಶಿಷ್ಯರಲ್ಲಿ ಒಬ್ಬರು ಮಾತ್ರ ಆಚಾರ್ಯರಿಗೆ ತುಂಬ ಬೇಕಾದವರು ಹತ್ತಿರ ಆಗಿದ್ದರು. ಯಾರವರು ಅಂತಂದರೆ ಅಡವಿ ಆಚಾರ್ಯರು ಅಂತ ಅವ್ರ ಹೆಸರು. ಈ ಅಡವಿ ಆಚಾರ್ಯರು ಯಾಕೆ ಅವ್ರಿಗೆ ಅಷ್ಟು ಹತ್ತಿರ ಬೇಕಾದವರಾಗಿದ್ದಾರೆ ಅಂತಂದರೆ ಗುರುಗಳು ಹೇಳಿರತಕ್ಕಂಥ ಮಾತನ್ನು ತೂಚ ತಪ್ಪದಲೇ ಅವರು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತಾ ಇದ್ರಂತ ಅದನ್ನು. ಅದಕ್ಕಾಗಿ ಅವ್ರನ್ನ ಕಂಡ್ರೆ ಗುರುಗಳಿಗೆ ಭಾಳ ವಾತ್ಸಲ್ಯ ಅವ್ರಿಗೆ. ಒಂದು ಸಲ ಈ ಆಚಾರ್ಯರ ದತ್ತು ಮಗ ಏನಿದ್ದಾನಲ್ಲ ಈ ಗೋಪಾಲಕೃಷ್ಣಾಚಾರ್ಯ, ಅವನಿಗೆ ಅಪಮೃತ್ಯು ಬರ್ತದೆ. ಅಪಮೃತ್ಯು ಬಂದತ್ನಾಗ ಈ ಅಡವಿ ಆಚಾರ್ಯರೇ ಧನ್ವಂತರಿ ಜಪವನ್ನು ಮಾಡಿ ನರಸಿಂಹ ಜಪವನ್ನು ಮಾಡಿ ಆ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾರೆ. ಅದಕ್ಕಾಗಿ ಅಂದಿನಿಂದ ಈ ಅಡವಾಚಾರ್ಯರು ಅಂತಂದರೆ ಗುರುಗಳಿಗೆ ವಿಶೇಷ ಪ್ರೀತಿ ಮತ್ತು ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅವತ್ತಿನಿಂದ ಅವರು ಮುಂದೆ ಗುರುಗಳ ಆಶೀರ್ವಾದದಿಂದ ಈ ಅಡವಿ ಆಚಾರ್ಯರು ವೈರಾಗ್ಯವನ್ನು ಹೊಂದಿ ಉತ್ತರಾದಿ ಮಠಾಧೀಶರಾಗಿರತಕ್ಕಂಥ ಶ್ರೀ ಸತ್ಯವರ ತೀರ್ಥರಿಂದ ತುರ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ವಿಷ್ಣು ತೀರ್ಥರು ಎಂದು ಪ್ರಸಿದ್ಧರಾಗಿ ಅಸಂಖ್ಯಾತ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡಿ ನೂರಾರು ಪಂಡಿತರನ್ನು ಅವರು ತಯಾರು ಮಾಡ್ತಾರೆ, ರೂಪಿಸುತ್ತಾರಂಥವು. ಮತ್ತು ಹಲವಾರು ಕೃತಿಗಳನ್ನು ರಚನೆ ಮಾಡಿ ಭಾಗವತ ಶಿರೋರತ್ನರಾಗಿ ಮೆರೆದು ಇರ್ತಕ್ಕಂಥ ವ್ಯಕ್ತಿ ಮಹಾಮಹಿಮಾನ್ವಿತರು ಈ ಒಂದು ಅಡವಿ ಆಚಾರ್ಯರು. ಅನಂತರ ವಾಸುದೇವ ವಿಠಲಾಂಕಿತ ಆಗಿರ್ತಕ್ಕಂಥ ಈ ಗೋಪಾಲದಾಸರಿಂದ ಏನು ವಾಸುದೇವ ವಿಠಲಾಂಕಿತ ಅಂತೇಳಿ ಅಂಕಿತವನ್ನು ಪಡೆದಿರತಕ್ಕಂಥ ಈ ವೆಂಕಟರಾಮಾಚಾರ್ಯರು ಒಂದು ದಿವಸ ಗೋಪಾಲದಾಸರನ್ನು ಕೇಳ್ತಾನಂತೆ, ನನಗೆ ಅಪರೋಕ್ಷ ಜ್ಞಾನ ಯಾವಾಗ ಆಗ್ತದೆ, ದಯಮಾಡಿ ತಿಳಿಸಿ ಅಂಥೇಳಿ ಪ್ರಶ್ನೆ ಮಾಡಿದತ್ನಾಗ ದಾಸರು ಹೇಳ್ತಾರೆ, ನಿನಗೆ ಅಪರೋಕ್ಷ ಜ್ಞಾನ ಈ ಜನ್ಮದಲ್ಲಿ ಆಗಲ್ಲ, ಮುಂದಿನ ಜನ್ಮದಲ್ಲಿ ಆಗ್ತದ ಅಂಥೇಳಿ ಹೇಳಿದತ್ನಾಗ ಆಚಾರ್ಯರಿಗೆ ಬಹು ದುಃಖವಾಗ್ತದೆ. ಇನ್ನು ನಾನು ಬದುಕಿ ಏನು ಸಾರ್ಥಕ ಅಂತ ಹೇಳಿ, ಹಾಗಾದರೆ ದೇಹವನ್ನು ನಾನು ಈಗಲೇ ಬಿಟ್ಟುಬಿಡ್ತೀನಿ ಅಂಥೇಳಿ ಹೇಳ್ತಾರೆ. ಆಗ ದಾಸರು ಹೇಳ್ತಾರೆ, ಹುಚ್ಚಪ್ಪ, ಮುಂದಿನ ಜನ್ಮ ಅಂತೇಳಿದರೆ ದೇಹ ಬಿಡು ಅಂತೇಳಿ ಅಲ್ಲ ನಾನು ಹೇಳ್ತಾ ಇರೋದು. ಮುಂದಿನ ಜನ್ಮ ಅಂದರೆ ಈ ಗೃಹಸ್ಥಾಶ್ರಮವನ್ನು ಬಿಟ್ಟು ಅಂಥೇಳಿ ಅರ್ಥ, ಅದನ್ನು ಬಿಡು ಅಂತ ನಾನು ಹೇಳ್ತಾ ಇರೋದು. ಅದಕ್ಕಾಗಿ ನೀನು ಸನ್ಯಾಸಾಶ್ರಮವನ್ನು ಪಡಿ ಅಂಥೇಳಿ ದಾಸರು ಹೇಳಿದತ್ನಾಗ ವೆಂಕಟರಾಮಾಚಾರ್ಯರು 2 ವರ್ಷಗಳ ಕಾಲ ಕಠಿಣವಾಗಿರತಕ್ಕಂಥ ವಾನಪ್ರಸ್ಥಾಶ್ರಮ ಧರ್ಮವನ್ನು ಆಚರಣೆ ಮಾಡಿ ತಮ್ಮ 75 ವರ್ಷದ ವೃದ್ಧಾಪ್ಯದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಸಂಕಲ್ಪ ಮಾಡ್ತಾರೆ. ಆ 75 ವರ್ಷದಲ್ಲಿ ಆಗ ಮಂತ್ರಾಲಯ ಸ್ವಾಮಿಗಳು ವಿಬುಧೇಂದ್ರ ತೀರ್ಥರು, ಶ್ರೀ ವಿಬುಧೇಂದ್ರ ತೀರ್ಥರು ಏನಿದ್ದಾರೆ ಅವರು ಈ ವೆಂಕಟರಾಮಾಚಾರ್ಯರಿಗೆ ಯತ್ಯಾಶ್ರಮವನ್ನು ಕೊಟ್ಟು ವ್ಯಾಸ ತತ್ವಜ್ಞ ತೀರ್ಥರು ಅಂಥೇಳಿ ಅನ್ವರ್ಥ ನಾಮಕರಣವನ್ನು ಮಾಡ್ತಾರವರು. ಹೀಗೆ ವ್ಯಾಸ ತತ್ವಜ್ಞ ತೀರ್ಥರು ಅಂತೇಳಿ ಅನಿಸ್ಕೊಂಡ ಕಾಲಕ್ಕೀಗ ಅವರಿಗೆ ಪೀಠಾಧಿಪತಿ ಆಗುವ ಸೌಭಾಗ್ಯ ಬಂದಿದ್ದರೂ ಸಹಿತಾಗಿ ಈ ವ್ಯಾಸ ತತ್ವಜ್ಞ ತೀರ್ಥರು ಪದವಿ ಪ್ರತಿಷ್ಠೆಗಳಿಗೆ ಇಷ್ಟಪಡದಲೇ, ಹಂಬಲಿಸದಲೇ, ಅವರು ಕೀರ್ತಿ ಪ್ರಚಾರದ ಬೆನ್ನು ಹತ್ತದಲೇ ವೈರಾಗ್ಯವನ್ನು ತಾಳಿ
ಆ ವೈರಾಗ್ಯ ಮಟ್ಟ ಏನು ಅಂದರೆ ತುತ್ತ ತುದಿಗೆ ಏರಿದ್ದಾರಂತಂದರೆ ಅಷ್ಟು ವೈರಾಗ್ಯವನ್ನು ಅವರು ತಾಳಿದ್ದಾರೆ. ಹೀಗೆ ವೈರಾಗ್ಯವನ್ನು ಪಡೆದವರು ಕೇವಲ ವಾಸುದೇವ ಬಿಟನ ಒಲಿಮೆಯನ್ನು ಮಾತ್ರ ಬಯಸಿ ಈ ವೇಣಿ ಸೋಮಪುರಕ್ಕೆ ವಾಪಸ್ ಬಂದುಬಿಡ್ತಾರೆ ಮಂತ್ರಾಲಯದಿಂದ. ಅವರು ಇಲ್ಲಿ ಬಂದು ವ್ಯಾಸತತ್ವ ತೀರ್ಥರು ಸರಳ ಜೀವನವನ್ನು ನಡೆಸ್ತಾ ವೃದ್ಧಾಪ್ಯದ ತೊಡಗು ಇದ್ದರೂ ನಾನು ಮುದುಕ ಆಗಿದ್ದೇನೆ, ವಯಸ್ಸಾಗಿದೆ, ಯಾಕಂದರೆ 75 ವರ್ಷಗಳಾಗಬಿಟ್ಟು ಆಗಲೇ ಇದ್ದರೂ ಆಶ್ರಮೋಚಿತ ಧರ್ಮವನ್ನು ಆಚರಿಸುತ್ತಾ ಹರಿದಾಸರೊಡನೆ ವೇಣುಗೋಪಾಲನ ಗುಣಗಾನವನ್ನೂ ಮಾಡುತ್ತಾ ಅವರು ಸಾಧನೆಯ ಹಾದಿಯಲ್ಲಿ ತಮ್ಮ ನಿತ್ಯ ಸೇವಾ ಧರ್ಮವನ್ನು ಅನುಚಿತವಾಗಿ ಪರಿಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಅಂಥ ಮಹಾವೈರಾಗ್ಯಶಾಲಿಗಳು. ವೈಶಾಖ ಮಾಸ ಅಂದ್ರೇ ಬಿಸಿಲು ಜಾಸ್ತಿ, ಬೇಸಿಗೆ. ಈ ಬೇಸಿಗೆಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರೇ ಇಲ್ಲದಾಗ ಆಗ್ಬಿಡ್ತಾಗಲಿ. ಆ ನೀರು ಇಲ್ಲದ ಸಮಯದಲ್ಲಿ ಶತ್ರು ಸೈನ್ಯವು ಈ ಗದ್ವಾಲ ರಾಜನ ಮೇಲೆ ಆಕ್ರಮಿಸಿಕೊಳ್ಳಲು ಅವರು ಸಿದ್ಧರಾದರು. ಎಲ್ಲ ಶತ್ರು ಸೈನ್ಯ ಎಲ್ಲ ಬಂದು ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಗದ್ವಾಲ ರಾಜನ ಪರಿಸ್ಥಿತಿಯನ್ನು ವ್ಯಾಸತತ್ವಜ್ಞರು ನೋಡಿ ತಮ್ಮ ಯೋಗಶಕ್ತಿಯಿಂದ ಆ ಕೃಷ್ಣಾ ನದಿಗೆ ಮಹಾಪೂರಕವಾಗಿ ಕೃಷ್ಣಾ ನದಿಯ ನೀರು ಬಂದುಬಿಡ್ತಂತ. ಪೂರ್ತಿಯಾಗಿ ನೀರು ಬಂದು ಆ ಶತ್ರು ಸೈನ್ಯವನ್ನು ಕಬಳಿಸಿ ರಾಜ್ಯವನ್ನು ರಾಜನನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಮಹಾ ತಪಸ್ವಿಗಳು ಈ ವ್ಯಾಸತತ್ವಜ್ಞರು ಅಂಥೇಳಿ. ಯಾವಾಗ ತನ್ನ ಜೀವವನ್ನು ಉಳಿಸಿ ರಾಜ್ಯವನ್ನು ಉಳಿಸಿದರೋ ಮಹಾರಾಜನಿಗೆ ತುಂಬ ಸಂತೋಷ ಆಗ್ತದೆ. ಹಾಗಾಗಿ ಅವರು ಮರುಸೇವಾರ್ಥವಾಗಿ ಶ್ರೀಗಳು ನಿರಾಕರಿಸಿದರೂ ಬಲವಂತವಾಗಿ ಅವರು ಏಕಲಾಸಪುರ ಎಂಬ ಗ್ರಾಮವನ್ನು ಅವರಿಗೆ ಬಳುವಳಿಯಾಗಿ ಕೊಡ್ತಾನೆ ರಾಜ. ಒಂದಿನ ಸ್ವಾಮಿಗಳು ಶಿಷ್ಯರಿಗೆ ಪಾಠವನ್ನು ಹೇಳುತ್ತಾ ಅವರಿಗೆ ಆಪ್ತರಾದ ವರದಗೋಪಾಲದಾಸರೊಡನೆ ವೇಣುಗೋಪಾಲನ ಗುಣಗಾನವನ್ನು ಮಾಡುತ್ತಾ ಮೈಮರುತ್ತಾರಂತ ವ್ಯಾಸತತ್ವಜ್ಞರು. ಎಲ್ಲ ಶಿಷ್ಯರು ಇದ್ದಾರೆ, ಸುಮಾರಿಗೆ 300 ಜನದಕ್ಕಿಂತ ಜಾಸ್ತಿ ಶಿಷ್ಯರೇ ಇದ್ದಾರಂತ ಅವ್ರ ಹತ್ರಲ್ಲಿ. ಹೀಗೆ ಶಿಷ್ಯರಿಗೆ ಪಾಠ ಹೇಳುತ್ತಾ ಅವರು ಆ ಜೊತೆಗೆ ವರದಗೋಪಾಲದಾಸರು ಕೂಡ ಕೂತಿದ್ದಾರೆ ಅಲ್ಲಿ ಜೊತೆಗೆ. ಅವ್ರ ಜೊತೆಗೆ ಮೈಮರೆತು ಸ್ವಾಮಿಯನ್ನು ಭಕ್ತಿಯಿಂದ ಆ ವೇಣುಗೋಪಾಲ ಸ್ವಾಮಿಯ ಗುಣಗಾನವನ್ನು ಮಾಡ್ತಾ ಇದ್ದಾರಂತ. ಆ ಮಾಡುತ್ತಾ ಇರುವ ಸಮಯದಲ್ಲಿ ಸ್ವಾಮಿಗಳ ಭಕ್ತಿ ಭಾವಕ್ಕೆ ಸುಪ್ರಸನ್ನನಾಗಿರತಕ್ಕಂಥ ಭಗವಂತ ಗೋಕುಲದ ಬಾಲಗೋಪಾಲರು ತನ್ನ ಗೋಪಾವೃಂದದೊಂದಿಗೆ ವೇಣುಗಾನ ಮಾಡುತ್ತಾ ಈ ವೇಣಿಪುರಕ್ಕೆ ಬಂದುಬಿಟ್ರಂಥದ್ದು. ಸ್ವಾಮಿಗಳು ಎಲ್ಲಿದ್ದಾರೋ ಅಲ್ಲಿಗೆ ಬಂದ ಆತ ಕೃಷ್ಣ ವೇಣುಗೋಪಾಲ. ಇದು ಸ್ವಾಮಿಗಳಿಗೆ ಕಣ್ಣಿಗೆ ಬಿತ್ತು. ನೋಡಿದರು ಪರಮಾತ್ಮನನ್ನು. ಆನಂದ ಆಯಿತು ಸ್ವಾಮಿಗಳಿಗೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪ ವೃಂದದಿಂದ ನಂದಸುತ ಬಂದ ನೋಡೆ ಅಂಥೇಳಿ ಹಾಡು ಹೇಳ್ತಾ ನೃತ್ಯವನ್ನು ಶುರು ಮಾಡ್ಕೊಂಬಿಟ್ರಲ್ಲಿ. ಆ ಜೊತೆಗೆ ವರದಗೋಪಾಲದಾಸರು ಇದ್ರಲ್ಲ, ಅವರೂ ನೋಡಿದರು ಭಗವಂತನ ದರ್ಶನ. ಅವರಿಗೆ ಆಯಿತು. ಸ್ವಾಮಿಗಳು ಕುಣಿತಾ ಇದ್ದಾರೆ, ನೃತ್ಯ ಮಾಡ್ತಿದ್ದಾರೆ. ಅವರಿಗೂ ಕೂಡ್ಲಿಕ್ಕೆ ಆಗಲಿಲ್ಲ. ಅವರು ಎದ್ದು ನೃತ್ಯ ಮಾಡ್ಕೊಂತ ಜೊತೆಗೆ ನಾಟ್ಯ ಶುರುವಾಯಿತು ಇಬ್ಬರದು. ಹೀಗೆ ಕುಣಿತಾ ಇದ್ದಾರೆ. ಭಗವಂತ ಕಣ್ಣೆದುರಿಗೆ ಕಾಣ್ತಾ ಇದ್ದಾರೆ ಅವರಿಗೆ. ಆದರೆ ಅಲ್ಲಿ ಕೂತಿರ್ತಕ್ಕಂಥ ಶಿಷ್ಯವೃಂದ ಏನಿದೆಲ್ಲ ಅವ್ರಿಗೆ ಯಾರು ಕಣ್ಣಿಗೂ ಏನೂ ಕಂಡಿಲ್ಲ. ಭಗವಂತ ದರ್ಶನ ಆಗೇ ಇಲ್ಲ ಅವರಿಗೆ. ಸ್ವಾಮಿಗಳು ದಾಸರು ಇವೊಬ್ಬರಿಗೆ ಮಾತ್ರ ಭಗವಂತ ಕಾಣ್ತಾ ಇದ್ದಾನೆ. ಅವರು ಭಾವ ಪರವಶದಲ್ಲಿ ಹಾಡು ಹೇಳ್ತಾ ಕುಣಿತಾ ಇದ್ದಾರೆ, ಭಗವಂತನ ಗುಣವನ್ನು ಮಾಡ್ತಾ.
ಈ ಭಾವ ಸಮಾಧಿಯ ಭಾವವನ್ನು ಅರಿಯದ ಇರತಕ್ಕಂಥ ಕೆಲವೊಬ್ಬ ಶಿಷ್ಯರು ಅಂದರೆ ಗುಂಪಿನಲ್ಲಿ ಸಾಮಾನ್ಯವಾಗಿ ಇರ್ತಾರೆ, ದುಷ್ಟ ಶಿಷ್ಯರು ಕೆಲವರು. ಆ ಕುಹಕವಾಗಿರ್ತಕ್ಕಂಥ ಶಿಷ್ಯರು ಏನಿದ್ದಾಳ ಅವರು ತಾವೇ ಒಂದು ಗುಂಪು ಕಟ್ಕೊಂಡು ಮಾತಾಡಿದ್ರಂತ, ಇದೇನು ಹುಚ್ಚಾಟ, ಅತಿಶಯ ಆಗದೆ ಇವ್ರದ್ದು, ಈ ರೀತಿ ಏನು ಕುಣಿತಾ ಇದ್ದಾರ, ಏನಿದು ಗುರುಗಳು ಹೀಗೆ ಮಾಡ್ತಾ ಇದ್ದಾರ ಅಂತ ಅವರವರು ಮಾತಾಡಿಕೊಂಡ ಮೇಲೆ ಇದ್ದಕ್ಕಿದ್ದಾಗೆ ಸಂತೋಷದಿಂದ ಕೃಷ್ಣ ಬಂದ ಅಂಥೇಳಿ ವ್ಯಾಸತತ್ವಜ್ಞರು ಕೂಗ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲ ಇವತ್ತು ನಮ್ಮ ಪಾಠ ಇಷ್ಟೇ ಅಂಥೇಳಿ ಬುಕ್ಗಳು ಮುಚ್ಚಿಟ್ಬಿಟ್ರು. ಎಲ್ಲರೂ ಯಾರು ಬುಕ್ಗಳು ತೆಗಲಿಲ್ಲ, ಬುಕ್ ಮುಚ್ಚಿಟ್ಬಿಟ್ರು. ಸ್ವಾಮಿಗಳು ಆಮೇಲೆ ನೋಡ್ತಾರೆ, ಎಲ್ಲರೂ ಬುಕ್ ಮುಚ್ಚಿಟ್ಟಾರೆ, ಬುಕ್ಕು ತೆಗಿರಲಿ, ಯಾಕೆ ಮುಚ್ಚಿಟ್ಟಿರಿ ಅಂತ ಹೇಳ್ತಾರೆ. ಹೇಳಿದರೆ ಈ ತಲೆಹರಟಿ ವಿದ್ಯಾರ್ಥಿಗಳು ಕೆಲವರು ಇರ್ತಾರೆ, ತಾವು ಭಾರಿ ಬುದ್ಧಿವಂತರು ಅಂತ ತಿಳ್ಕೊಂಡು ಮಾತಾಡ್ತಾ ಇರ್ತಾರೆ. ದೊಡ್ಡವ್ರ ಹತ್ರ ಯಾವ ರೀತಿ ವ್ಯವಹಾರ ಮಾಡಬೇಕು, ಗುರುಗಳ ಹತ್ರ ಯಾವ ರೀತಿ ಸಂಭಾಷಣೆಯನ್ನು ಮಾಡಬೇಕು ಎಂಬ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳು ಏನಿದ್ದಾರಲ್ಲ ಅಂಥವರು ಕೆಲವರು ಇರ್ತಾರೆ. ಅವರು ಇಲ್ಲಿ ಹೇಳ್ತಿದ್ದಾರೆ, ತಾವೇ ಬುದ್ಧಿವಂತರು ಅಂತೇಳಿ, ಸ್ವಾಮಿ ನೀವು ಕೃಷ್ಣ ಬಂದ ಅಂತ ಕೂಗಿದ್ರಿ, ನಾವು ಕೃಷ್ಣ ಬಂದರೆ ಕೃಷ್ಣನ ಜೊತೆಗೆ ಆಕಳುಗಳೆಲ್ಲ ಬಂದಿರ್ತವ ಅಂಥೇಳಿ ಯೋಚನೆ ಮಾಡಿ ಆ ಆಕಳುಗೆ ಬಂದವು ಸುಮ್ಮನೆ ಇರೋದಿಲ್ಲ, ಸಗಣಿ ಹಾಕ್ತವ. ಆ ಸಗಣಿ ಹಾಕಿತು ಅಂದರೆ ನಮ್ಮ ಪುಸ್ತಕಗಳೆಲ್ಲನೂ ಸರ್ವನಾಶ ಆಗ್ತವೆ ಸಗಣಿಯಿಂದ, ಅದಕ್ಕೆ ಹಾಗೆ ಆಗಬಾರ್ದು ಅಂತೇಳಿ ಪುಸ್ತಕ ಮುಚ್ಚಿಟ್ಬಿಟ್ವಿ ಸ್ವಾಮಿ ಅಂತ ಹೇಳ್ತಾರೆ. ನೋಡಿ, ದೊಡ್ಡವ್ರ ಹತ್ರ ಈ ರೀತಿ ಮಾತಾಡಿದರೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತದೆ, ಯಾವ ರೀತಿ ಆಗಿರ್ತಕ್ಕಂಥ ಒಂದು ವಾತಾವರಣವನ್ನು ಎದುರಿಸಬೇಕಾಗ್ತದೆ ಎಂಬುದನ್ನು ಇಲ್ಲಿ ನಾವು ಯೋಚನೆ ಮಾಡಬೇಕು. ಹೀಗೆ ಸ್ವಾಮಿಗಳಿಗೆ ಸಿಟ್ಟು ಬಂತು ವ್ಯಾಸತತ್ವಜ್ಞರಿಗೆ ಶಿಷ್ಯರ ಮೇಲೆ ಈ ರೀತಿ ಉತ್ತರ ಕೊಟ್ಟಿದ್ದಕ್ಕೆ. ಅವರು ನಿಮ್ಮ ವಿದ್ಯೆ, ನೀವು ಕಲ್ತಿರೋ ವಿದ್ಯೆ ಎಲ್ಲ ಸಗಣಿ ಆಗಲಿ ಅಂತ ಶಾಪ ಕೊಟ್ಬಿಟ್ರು. ಅವರು ಕಲ್ತು ವಿದ್ಯೆ ಎಲ್ಲ ಅವ್ರಿಗೆ ಹೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಈ ವಿದ್ಯಾರ್ಥಿಗಳು ಬೇಡ, ನಾನು ಶಾಪ ಕೊಡೋದು ಬೇಡ ಅಂತ ಅವ್ರಿಗೂ ಬೇಜಾರು ಅಂತ ಬಿಟ್ಬಿಟ್ರು. ಎಲ್ಲ ವಿದ್ಯಾರ್ಥಿಗಳನ್ನು ಕಳಿಸ್ಕೊಟ್ಬಿಟ್ಟು, ನನಗೆ ಯಾವುದು ಬೇಡ, ಇನ್ಮೇಲಿಂದ ನಾನು ಯಾರಿಗೂ ಪಾಠ ಹೇಳ್ಕೊಡೋದಿಲ್ಲ, ಏನೂ ಮಾಡೋದಿಲ್ಲ ಅಂಥೇಳಿ ಮುಂದೆ ಶ್ರೀಕಾಂತನ ಸೇವೆಯನ್ನು ಏಕಾಂತದಲ್ಲಿ ಮಾಡ್ಕೊಂತ ಆನಂದವಾಗಿ ಕೂತ್ಬಿಟ್ರು. ಅವ್ರಿಗೆ ಬೇರೆ ನನಗೇನು ಬೇಡ ಅಂಥೇಳಿ ಹೀಗೆ ಮಾಡ್ತಾ ಮಹಾನುಭಾವರಾಗಿರ್ತಕ್ಕಂಥ ಈ ವ್ಯಾಸ ತತ್ವಜ್ಞರಿಗೆ 96 ವರ್ಷಗಳು ತುಂಬಿತಾ ಬಂತಾಗ. 96 ವರ್ಷಗಳನ್ನು ನಡೆಸಿರ್ತಕ್ಕಂಥ ಈ ವ್ಯಾಸ ತತ್ವಜ್ಞರು ಸಂಸ್ಕೃತದಲ್ಲಿ ಮಂದನಂದಿನಿ ಮತ್ತು ಭಾಗವತ ಸಪ್ತಮ ಸ್ಕಂದಕ್ಕೆ ವ್ಯಾಖ್ಯಾನವನ್ನು ಬರೆದರು. ಮಾನಸ ಸ್ಮೃತಿ, ಗಾಯತ್ರಿ ಸಾರಸಂಗ್ರಹ, ಹೀಗೆ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿ ಮಹದುಪಕಾರವನ್ನು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲರಿಗೂ. ಈ ವ್ಯಾಸ ತತ್ವಜ್ಞರು ತಮ್ಮ ಬದುಕಿನ ಒಂದೊಂದು ಕ್ಷಣವನ್ನು ಸಹಿತಾಗಿ ಸತ್ಸಾಧನೆಗಾಗಿ ಉಪಯೋಗಿಸಿ ಮಾಡ್ಕೊತ ಬಂದಿದ್ದಾರೆ. 96 ವರ್ಷಗಳವರೆಗೂ ಅವರು ತುಂಬು ಬಾಳನ್ನು ನಡೆಸಿ ರೌದ್ರಿ ಸಂವತ್ಸರ ಶ್ರಾವಣ ಬಹುಳ ಅಷ್ಟಮಿ ಮಂಗಳವಾರ ಭರಣಿ ನಕ್ಷತ್ರದ ಪ್ರಾತಃ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1800ರಲ್ಲಿ ಸ್ವಾಮಿಗಳು ಅವತಾರ ಸಮಾಪ್ತಿ ಮಾಡಿ ಹರಿಪುರಕ್ಕೆ ತೆರಳಿದರು ಅಂಥೇಳಿ ತಿಳಿಸಿಕೊಡುತ್ತಾ ಇಂದಿನ ಈ ಪ್ರವಚನವನ್ನು ವ್ಯಾಸತತ್ವಜ್ಞ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಭಿನ್ನ ಶ್ರೀಭೂ ಸಮೇತ ಶ್ರೀನಿವಾಸ ಸ್ವಾಮಿಯ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.